ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ 5 ಮಿನಿಟ್ಸಲ್ಲಿ ಕ್ವಿಕ್ಕಾಗಿ ನಾವು ಸೆಜ್ವಾನ್ ಫ್ರೈಡ್ ರೈಸ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ಈ ಒಂದು ವಿಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಇವಾಗ ನಾನು ಫ್ರೈಡ್ ರೈಸ್ ಮಾಡೋಕ್ಕೆ ಸೆಜ್ವಾನ್ ಫ್ರೈಡ್ ರೈಸ್ ಮಸಾಲ ಪ್ಯಾಕೆಟ್ನ ತೊಗೊಂಡಿನಿ. ಇದಕ್ಕೆ 10 ರುಪೀಸ್ ಅಷ್ಟೇ. ಅದಾದಮೇಲೆ ಬೀನ್ಸು ಮತ್ತು ಕ್ಯಾರೆಟು ಪೀಸಸ್ಸು, ನೀವು ಕ್ಯಾಬೇಜ್ ಕೂಡ ಆಪ್ಷನಲ್ ಹಾಕ್ಕೋಬೋದು. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿನ ತೊಗೊಂಡಿದ್ದೀನಿ, ಹಾಗೆ ಈರುಳ್ಳಿ, ಹಸಿಮೆಣ್ಸಿಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸೊ ಇವಾಗ ಫ್ರೈಡ್ ರೈಸ್ ಮಾಡಬೇಕಂದ್ರೆ ವೆಜಿಟೇಬಲ್ಸ್ ಏನಿರುತ್ತೆ ಒಂದು ಸ್ವಲ್ಪ ರಫ್ ಆಗಿದ್ರೂ ನಡೆಯುತ್ತೆ, ಅಥವಾ ನೀವು ಬಾಯ್ಲ್ ಮಾಡಿಕೊಂಡ್ರೂ ನಡೆಯುತ್ತೆ. ಹಾಗೆ ನಾನು ರೈಸ್ನ ಮಾಡಿಬಿಟ್ಟು ಅದನ್ನು ಒಂದು ಪ್ಲೇಟಿಗೆ ಆರಾಕಿದ್ದೀನಿ. ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿನ ತೊಗೊಂಡಿದ್ದೀನಿ. ಇವಾಗ ಒಂದು ಬಾಣಲಿಗೆ ಎಣ್ಣೆ ಹಾಕಿಬಿಟ್ಟು ಕಾಯಕ್ಕಿಡಬೇಕು. ಒಂದು ಸ್ವಲ್ಪ ಎಣ್ಣೆ ಹಾಕಿದ ಮೇಲೆ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆನ ಹಾಕಬೇಕು. ನಾನು ಆಗಲೇ ಹೇಳಿದಾಗೆ ನೀವು ಬಾಯ್ಲ್ ಮಾಡಿನೂ ತರಕಾರಿನ ತೊಗೋಬೋದು, ಅಥವಾ ಹಾಗೇನೂ ತೊಗೋಬೋದು. ಸ್ವಲ್ಪ ಬಾಯ್ಲ್ ಮಾಡಿದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಬಾಯಲ್ಲಿ ಕಚ್ ಅಂತ ಸೌಂಡ್ ಆಗುತ್ತೆ. ಇಷ್ಟ ಇದ್ದರೆ ನೀವು ಹಾಗೇ ಹಾಕೋಬೋದು. ಇವಾಗ ನೆಕ್ಸ್ಟ್ ನಾವು ಆಯಿಲ್ ಹಾಕಿ ಅದಕ್ಕೆ ಜೀರಿಗೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ತಾಯಿದ್ದೀನಿ. ಸೊ ನೆಕ್ಸ್ಟು ನಾವು ಹಸಿಮೆಣ್ಸಿಕಾಯಿನ ಹಾಕಬೇಕು. ಇದನ್ನೆಲ್ಲ ಕೂಡ ಒಂದು ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಈರುಳ್ಳಿನ ಹಾಕಬೇಕು. ಸೊ ಇದು ಕ್ವಿಕ್ಕಾಗಿ ಆಗುತ್ತೆ, ಹಾಗೂ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಫ್ರೈಡ್ ರೈಸೇ ಸೊ ಡಿಫ್ರೆಂಟಾಗಿ ಸೆಜ್ವಾನ್ ಫ್ರೈಡ್ ರೈಸ್ ಅಂತ. ಸೊ 10 ರುಪೀಸಲ್ಲಿ ನೀವು ಆರಾಮ್ಸೆ ಒಂದು 2 ಸಾರಿ ಆರಾಮ್ಸೆ ಆ ಪ್ಯಾಕೆಟ್ನಲ್ಲಿ ಮಾಡ್ಕೋಬೋದು. ಇವಾಗ ನಾವು ಈರುಳ್ಳಿನ ಹಾಕ್ತಾಯಿದ್ದೀನಿ. ಸೊ ಅದು ಚೆನ್ನಾಗಿ ಫ್ರೈ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ, ಅಂದರೆ ಸಾಫ್ಟ್ ಆಗೋ ಥರ. ಫ್ರೈಡ್ ರೈಸ್ಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ವೆಜಿಟೇಬಲ್ಸ್ನ ಉದ್ದುದ್ದಾಗಿಯೇ ಹೆಚ್ಚುತ್ತಾರೆ. ನಿಮಗೆ ಯಾವ ರೀತಿ ಬೇಕು ಅಂದರೆ, ಮನೇಲಿ ಏನಾದರೂ ಮಕ್ಕಳಿದ್ದರೆ ಮಕ್ಕಳಿಗೆ ಏನಾದರೂ ನಿಮಗೆ ಟಿಫನ್ಗೆ ಮಾಡ್ತಾಯಿದ್ರೆ, ಅಥವಾ ವಯಸ್ಸಾಗಿರೋರು ಅಂದರೆ ಅಲ್ಲಿ ಬರೋದಿಲ್ಲ ಅನ್ನೋದಾದರೆ ನೀವು ಸ್ವಲ್ಪ ಚಿಕ್ಕದಾಗಿ ಹೆಚ್ಕೋಬೋದು. ನಾನು ನಡೆಯುತ್ತೆ ಅಂತ ಹೇಳ್ಬಿಟ್ಟು ನಾನು ಉದ್ದುದನ್ನೇ ಹೆಚ್ಕೊಂಡಿದ್ದೀನಿ. ಸೊ ಉದ್ದ ಹಸಿಮೆಣ್ಸಿಕಾಯಿ, ಉದ್ದ ಕ್ಯಾರೆಟು, ಬೀನ್ಸು ಈ ಥರ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಈರುಳ್ಳಿನೂ ಕೂಡ ಉದ್ದವಾಗಿ ಹೆಚ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಸ್ವಲ್ಪ ಬಾಯ್ಲ್ ಮಾಡ್ಕೊಂಡಿದ್ದೆ ವೆಜಿಟೇಬಲ್ಸ್ನ, ಸೊ ಅದನ್ನು ಹಾಕ್ತಾಯಿದ್ದೀನಿ. ನಿಮಗೆ ಕ್ಯಾಬೇಜ್ ಇದ್ದರೆ ಆಪ್ಷನಲ್ಲಿ ಕ್ಯಾಬೇಜ್ನೂ ಹಾಕ್ಕೋಬೋದು. ನನ್ನ ಹತ್ರ ಕ್ಯಾಬೇಜ್ ಇರಲಿಲ್ಲ, ಸೊ ಹಾಗಾಗಿ ಕ್ಯಾರೆಟು, ಬೀನ್ಸು ಮತ್ತು ಹಸಿ ಬಟಾಣಿನ ಹಾಕ್ಕೊಂಡಿದ್ದೀನಿ. ನೀವು ಮನೇಲಿ ಏನಾದರೂ ಹಸಿ ಬಟಾಣಿ ಇಲ್ಲ ಅಂದರೆ ಒಣ ಬಟಾಣಿ ಇರ್ತಾವಲ್ವ, ಸೊ ಅದನ್ನೇ ಹಿಂದಿನ ದಿನ ರಾತ್ರಿ ನೆನೆ ಹಾಕಿಬಿಟ್ಟು 1-2 ವಿಷಲ್ ಓಡಿಸ್ಬಿಟ್ಟು ನೀವು ಅದನ್ನು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ನಾನು ಸ್ವಲ್ಪ ಒಗ್ಗರಣೆಗೆ ಅರಿಶಿನ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಯಾರಾದರೂ ಜಾಬ್ ಮಾಡ್ತಾಯಿದ್ರೆ ಅಥವಾ ಹೊರಗಡೆ ಇದ್ದರೆ, ಸೊ ಕಾಲೇಜ್ಗೆ ಹೋಗೋದು ಈ ಥರ ಅವ್ರಿಗೂ ಕೂಡ ಮಾಡೋಕ್ಕೆ ಈಸಿ ಆಗುತ್ತೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಟ್ರೈ ಮಾಡೋಕ್ಕೆ. ಹಾಗೆ ಇದಾದಮೇಲೆ ನಾನು ಸೆಜ್ವಾನ್ ಮಸಾಲಾನ, ಫ್ರೈಡ್ ರೈಸ್ ಮಸಾಲಾನ ಹಾಕ್ತಾಯಿದ್ದೀನಿ. ಸೊ ಇದಕ್ಕೆ ಜಸ್ಟ್ 10 ರುಪೀಸ್. ಸೊ 10 ರುಪೀಸಿನಲ್ಲಿ ನೀವು ಆರಾಮ್ಸೆ ಒಬ್ಬರೇ ಇದ್ದೀರಾ ಅಂದರೆ ಆರಾಮ್ಸೆ ಒಂದು 3 to 4 ಡೇಸ್ ನೀವು, ಅಂದರೆ 4 ಸಾರಿ ನೀವು ಯೂಸ್ ಮಾಡ್ಕೋಬೋದು ಟಿಫನ್ಗೆ. ಇಲ್ಲಾಂದರೆ ಜಾಸ್ತಿ ಜನ ಇದ್ದೀರಾ ಅಂದರೆ 1 ಪ್ಯಾಕೆಟ್ ಸಾಕಾಗುತ್ತೆ 1 ಡೇಗೆ. ಇಲ್ಲಾಂದರೆ ನೀವು ಅದರಲ್ಲಿ 2 ಸಾರಿ ಕೂಡ ಯೂಸ್ ಮಾಡ್ಕೋಬೋದು. ನಾನು ಸ್ವಲ್ಪ ಸಾಲ್ಟ್ನ ಹಾಕ್ತಾಯಿದ್ದೀನಿ. ನಾನು ರೈಸ್ಗೂ ಕೂಡ ಒಂದು ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ನೀವು ಬೇಕಾದರೆ ನೋಡಿಬಿಟ್ಟು ಸಾಲ್ಟ್ನ ಹಾಕ್ಕೊಳ್ಳಿ ಆಮೇಲೆ, ಯಾಕಂದರೆ ಅದರಲ್ಲಿ ಮಸಾಲೆಯಲ್ಲಿ ಆಲ್ರೆಡಿ ಸಾಲ್ಟ್ ಇರುತ್ತೆ, ಉಪ್ಪಿರುತ್ತೆ. ನಂದು ಸ್ವಲ್ಪ ರೈಸು ಸ್ವಲ್ಪ ಉಪ್ಪು ಜಾಸ್ತಿ ಆಗಿತ್ತು, ಹಾಗಾಗಿ ನೋಡಿಬಿಟ್ಟು ಹಾಕ್ಕೊಳ್ಳಿ. ಅದಾದಮೇಲೆ ನಾನು ಇದಕ್ಕೆ ರೈಸ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ರೈಸ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಫಸ್ಟು ಎಷ್ಟು ರೈಸ್ ನಮ್ಗೆ ಬೇಕಾಗುತ್ತೆ ಅಷ್ಟು ನೋಡಿಬಿಟ್ಟು ಹಾಕ್ಕೊಳ್ಳಿ, ಯಾಕಂದರೆ ಮಸಾಲ ಕಡಿಮೆ ಮತ್ತು ರೈಸ್ ಜಾಸ್ತಿ ಆದರೆ ತಿನ್ನೋಕ್ಕೆ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ನೋಡಿಬಿಟ್ಟು ರೈಸ್ನ ನೀವು ಮತ್ತೆ ಮಿಕ್ಸ್ ಮಾಡ್ಕೋಬೋದು. ಹಾಗಾಗಿ ಫಸ್ಟ್ ಮಿಕ್ಸ್ ಮಾಡಿಕೊಂಡು ನಿಮಗೆ ಇನ್ನೊಂದು ಸ್ವಲ್ಪ ರೈಸ್ ಹಿಡಿಯುತ್ತೆ ಅನ್ನೋದಾದರೆ ಇನ್ನೊಂದು ಸ್ವಲ್ಪ ವೈಟ್ ರೈಸ್ನ ಹಾಕಿ ಮಿಕ್ಸ್ ಮಾಡ್ಕೋಬೋದು. ಸೊ ನೋಡಿ, ಈ ಥರ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಟೇಸ್ಟು ಸಖತ್ತಾಗಿರುತ್ತೆ, ಮಾಡೋಕ್ಕೆ ಈಸಿ. ಬೆಳಗ್ಗೆ ಏನಾದರೂ ಮಕ್ಕಳಿಗೆ ಟಿಫನ್ಗೆ ಏನಾದರೂ ಹಾಕಬೇಕಾದ್ರೆ ಚೆನ್ನಾಗಿರುತ್ತೆ, ಅವ್ರಿಗೂ ಕೂಡ ಇಷ್ಟ ಆಗುತ್ತೆ, ಹಾಗೆ ಕ್ವಿಕ್ಕಾಗುತ್ತೆ. ಏನಿಲ್ಲ, ವೆಜಿಟೇಬಲ್ಸ್ ಅಂತೂ ಇದ್ದೇ ಇರ್ತಾವೆ. ಸೊ ಅದನ್ನೆಲ್ಲನೂ ಕಟ್ ಮಾಡಿಬಿಟ್ಟು ಈ ಥರ ಮಸಾಲ ರೈಸು ಅದೆಲ್ಲ ವಿಜಿಲ ಹೊಡೆಯೋವರೆಗೂ ಟೈಮ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಮಸಾಲೆನ ಯೂಸ್ ಮಾಡ್ಕೊಂಡು ಈ ಥರ ಕ್ವಿಕ್ಕಾಗಿ ನೀವು ಮನೇಲೇ ರೆಡಿ ಮಾಡ್ಕೋಬಹುದು. ಹಾಗೆ ನಾನು ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಸ್ವಲ್ಪ 1-2 ಮಿನಿಟ್ಸ್ ಅದು ಗರಮ್ ಆಗೋಕ್ಕೆ ಇಟ್ಟಿದ್ದೀನಿ.
ಈ ಥರ ಒಂದು ಸ್ವಲ್ಪ ಲಿಡ್ನ ಮುಚ್ಚಿಬಿಟ್ಟು ಅದು ಗರಮ್ ಆಗೋಕ್ಕೆ ಬಿಟ್ಟಿದೆ. ಸೊ ಇವಾಗ ನೆಕ್ಸ್ಟ್ ಅದನ್ನ ಓಪನ್ ಮಾಡಿ ಚೆನ್ನಾಗಿ ಮತ್ತೆ ನಾವು ಮಿಕ್ಸ್ ಮಾಡಿಕೊಂಡ್ರೆ ವೆಜಿಟೇಬಲ್ ಶೇಜ್ವಾನ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ನೋಡಿದ್ರಲ್ವ? ಸೊ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋನ ಪ್ಲೀಸ್ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ಥರ ಒಳ್ಳೆ ರೆಸಿಪೀಸು ಈ ಒಂದು ಚಾನಲ್ನಲ್ಲಿ ಬರುತ್ತೆ. ಹಾಗೆ ಡೈಲಿ ವ್ಲಾಗ್ಸ್ನೂ ಕೂಡ ಹಾಕ್ತಾಯಿದ್ದೀನಿ. ಹಾಗಾಗಿ ಪ್ಲೀಸ್ ಹೊಸ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಅಥವಾ ಯಾರಾದರೂ ಬ್ಯಾಚುಲರ್ಸ್ ಇದ್ದರೆ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಅಂಥವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ಈ ಒಂದು ನನ್ನ ಒಂದು ಚಾನಲಲ್ಲಿ ನಿಮ್ಮ ಬ್ಯೂಟಿ ಟಿಪ್ಸ್ ಆಗಿರ್ಬೋದು ಅಥವಾ ಕಿಚನ್ ಕ್ಲೀನಿಂಗ್ ಟಿಪ್ಸ್ ಆಗಿರ್ಬೋದು, ಸೊ ಎಲ್ಲ ಥರ ಆಲ್ಮೋಸ್ಟ್ ಯೂಟ್ಯೂಬ್ ಟಿಪ್ಸ್ ಆಗಿರ್ಬೋದು, ಈ ಥರ ಒಂದು ಪ್ರಾಡಕ್ಟ್ ರಿವ್ಯೂ ಆಗಿರ್ಬೋದು, ನನ್ನ ಒಂದು ಡೈಲಿ ರುಟೀನ್ ಆಗಿರ್ಬೋದು, ಎಲ್ಲನೂ ನಾನು ಈ ಒಂದು ಚಾನಲಲ್ಲಿ ನಾನು ಶೇರ್ ಮಾಡ್ತೀನಿ. ಹಾಗಾಗಿ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಿಮ್ಮ ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಈ ಒಂದು ಫ್ರೈಡ್ ರೈಸ್ನ ನೀವು ಕೂಡ ಮನೇಲಿ ಟ್ರೈ ಮಾಡಿ, ಯಾವ ರೀತಿ ಬಂತು ಅಂತ ತಿಳಿಸಿ, ಓಕೆನಾ? ಹಾಗೆ ಇನ್ನೂ ಯಾವ ಥರನಾದರೂ ನಿಮಗೆ ವಿಡಿಯೋಸ್ ಅಂದರೆ ಯಾವ ಒಂದು ರೆಸಿಪೀಸ್ ಆಗಿರ್ಬೋದು, ಈ ಥರ ಏನಾದರೂ ಬೇಕಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ.